ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೇನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಹಲವಾರು ಅಪ್ಡೇಟ್ಗಳು ಬರ್ತಾವೆ. ಈಗಾಗಲೇ ತೆರೆ ಹಿಂದೆ ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಈಗ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರೇ ಆಲ್ಮೋಸ್ಟ್ 90% ಹೋಸ್ಟ್ ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಸ್ನೇಹಿತರೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿ ವರ್ಷಕ್ಕಿಂತ ಈ ಸಾರಿ ತುಂಬಾ ಅದ್ದೂರಿ ಅಂದರೆ ಅದ್ದೂರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ ಸ್ನೇಹಿತರೆ. ಇದಕ್ಕೆಲ್ಲಕ್ಕೂ ಅಷ್ಟೊಂದು ಅದ್ದೂರಿಯಾಗಿ ಓಪನಿಂಗ್ ಆಗಬೇಕಂದ್ರೆ ಒಂದು ಸೀಸನ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಎಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದು ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಇರಬೇಕು. ಅದರಲ್ಲಿ ಈಗ ಸೀಸನ್ 12 ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸ್ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈಗ 8ರಿಂದ 9 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಅಂದರೆ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಆ ಒಂದು ಅಪ್ಡೇಟನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 8ರಿಂದ 9 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಇದು ಪಾರ್ಟ್ 1 ಅಂತಲೇ ಹೇಳ್ಬೋದು. ಮುಂದೆ ಬಂದಂತಹ ಕೆಲವೊಂದಿಷ್ಟು ರೂಮರ್ಸ್ಗಳ ಬಗ್ಗೆ ಇವರು ಯಾರೆಲ್ಲ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗ್ತಾರೆ ಅನ್ನುವಂಥ ಅಪ್ಡೇಟ್ಗಳನ್ನು ಮುಂದೆ ಬರುವಂಥ ಪಾರ್ಟ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದು ಪಾರ್ಟ್ 1. ನೋಡೋಣ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಇದ್ದಾರೆ ಅಂತ. ಮೊದಲನೇ ಕಂಟೆಸ್ಟೆಂಟ್ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವರೊಂದು ಕಾಮಿಡಿ ವಿಭಾಗದಲ್ಲಿ ಸೆಲೆಕ್ಷನ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ತುಂಬಾ ಒಳ್ಳೆ ಕಾಮಿಡಿ ಇರುವಂತಹ ಒಬ್ಬ ನಟ ಅಂದರೆ ನಮ್ಮ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ನೋಡೋಣ ಇವರು ಯಾವ ರೀತಿಯಾಗಿ ಆಲ್ಮೋಸ್ಟ್ ಅಲ್ಲಿ ಇವರು ಕನ್ಫರ್ಮ್ ಅಂತಲೇ ಹೇಳ್ಬೋದು. 90% ಕನ್ಫರ್ಮ್ ಇರುವಂಥ ಒಬ್ಬ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೀಸನ್ 11ರಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿಯಾಗಿ ಅಷ್ಟೊಂದು ಕಾಮಿಡಿ ಇರಲಿಲ್ಲ. ಧನರಾಜ ಆಚಾರ್ಯ ಅವರನ್ನು ಹೊರತುಪಡಿಸಿ ಬೇರೆಯವರು ಅಷ್ಟೊಂದು ಕಾಮಿಡಿ ವಿಭಾಗದಲ್ಲಿ ಬಂದವರು ಅಷ್ಟೊಂದು ಕ್ಲಿಕ್ ಆಗದೇ ಇರೋದು ಈ ಒಂದು ಗಿಲ್ಲಿ ನಟ ಸೀಸನ್ 12ರಲ್ಲಿ ಆಲ್ಮೋಸ್ಟ್ ಆಲ್ 90% ಕನ್ಫರ್ಮ್ ಇರುವಂತಹ ಒಬ್ಬ ಸ್ಪರ್ಧೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. ನಯನ ನಾಗರಾಜ್ ಅಂತಾನೆ ಹೇಳ್ಬೋದು. ನಯನ ನಾಗರಾಜ್ ಅವರು ಕೂಡ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೀರಿಯಲ್ನಲ್ಲಿ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಗಿನಿರಾಮ್ ಅನ್ನುವಂಥ ಸೀರಿಯಲ್ನ ನಟಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದು ಹಲವಾರು ಕಾಂಟ್ರವರ್ಸಿಗಳ ಮೂಲಕ ಮುಕ್ತಾಯಗೊಂಡಂಥ ಒಂದು ಸೀರಿಯಲ್ ಆಗಿತ್ತು. ಅದರ ಜೊತೆಗೆ ಇವರೊಬ್ಬ ಒಳ್ಳೆಯ ಸಿಂಗರ್ ಕೂಡ ಅಂತಲೇ ಹೇಳ್ಬೋದು. ಇವರು ಈಗಾಗಲೇ ಯಾವುದೇ ರೀತಿಯಾಗಿ ಸೀರಿಯಲ್ನಲ್ಲಿ ಕೂಡ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಡಾಕ್ಟರ್ ಬ್ರೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಡಾಕ್ಟರ್ ಬ್ರೋ ಅಂದರೆ ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ಒಂದು ಯೂಟ್ಯೂಬ್ನ ಈಗ ಕನ್ನಡದಲ್ಲಿ ನಂಬರ್ 1 ಯೂಟ್ಯೂಬರ್ ಅಂದರೂ ಕೂಡ ತಪ್ಪಾಗಲಾರ್ದು. ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ವ್ಲಾಗಿಂಗ್ ಮಾಡೋದರ ಮೂಲಕ ಇಡೀ ಒಂದು ಪ್ರಪಂಚವನ್ನು ಎಲ್ಲವನ್ನು ಕೂಡ ಸುತ್ತ ಹಾಕಿ ನಮ್ಮ ಕರ್ನಾಟಕದ ಜನತೆಗೆ ಕುಂತಲಿಯೇ ಇಡೀ ಅವರು ಒಂದು ಬ್ಲಾಗಿಂಗನ್ನು ತೋರಿಸುವಂಥ ಒಬ್ಬ ಕಲೆ ಇರುವಂಥ ಒಬ್ಬ ಬೆಸ್ಟ್ ಯೂಟ್ಯೂಬರ್ ಅಂದರೆ ತಪ್ಪಾಗಲಾರ್ದು. ಅವರು ಕೂಡ ಈಗ ಸದ್ಯ ಯಾವುದೇ ರೀತಿಯಾಗಿ ಅಷ್ಟೊಂದು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇಲ್ಲದೇ ಇರುವುದು ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರೆ ಅನ್ನುವಂಥ ರೂಮರ್ಸ್ ತುಂಬಾ ಜಾಸ್ತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಡಾಕ್ಟರ್ ಬ್ರೋ ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಸ್ಪರ್ಧೆ ಬಗ್ಗೆ ಹೇಳ್ತಾ ಹೋಗೋದಾದರೆ ಸ್ನೇಹಿತರೆ, ಇವರ ಹೆಸರು ರಜನಿ ಅಂತಾನೆ ಹೇಳ್ಬೋದು. ರಜನಿ ಆಲ್ಮೋಸ್ಟ್ ಆಲ್ ಇವರೊಬ್ಬರು ಆ್ಯಕ್ಟರ್, ಸಿಂಗರ್, ಅದರ ಜೊತೆಗೆ ಡಾನ್ಸರ್ ಕೂಡ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ 7ರಿಂದ 8 ವರ್ಷದ ಹಿಂದೆ ಸ್ಟಾರ್ಸ್ ವರದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅಮೃತ ವರ್ಷಿಣಿ ಎನ್ನುವಂಥ ಸೀರಿಯಲ್ನ ಮೇನ್ ಲೀಡ್ ಆಗಿ ಕೂಡ ಇವರು ಮಾಡಿದ್ದರು. ಅದಾದ ನಂತರ ಅಷ್ಟೊಂದು ಇವರು ಯಾವುದೇ ಸೀರಿಯಲ್ನಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇಲ್ಲ. ಈಗ ಕೇವಲ ಯಾವುದೇ ಸೀರಿಯಲ್ ಆಗಿರಲಿ, ಮೂವಿ ಆಗಿರಲಿ, ಯಾವುದರಲ್ಲಿ ಕೂಡ ಮಾಡ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ರಜನಿಯವರು ಕೂಡ ಸೀಸನ್ 12ಕ್ಕೆ ಬರ್ತಾರೆ ಎನ್ನುವಂಥ ಎಲ್ಲ ರೂಮರ್ಸ್ಗಳು ಓಡಾಡ್ತಾ ಇವೆ. ಇವರು 4ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಸ್ನೇಹಿತರೆ. ಇನ್ನು 5ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವರೇ ಬಾಳು ಬೆಳಗುಂದಿ ಅಂತಲೇ ಹೇಳ್ಬೋದು. ಬಾಳು ಬೆಳಗುಂದಿ ಅವರು ಒಂದು ಸಿಂಗರ್ಸ್ನ ಕ್ಯಾಟಗರಿಯಲ್ಲಿ ಬರುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ಒಳ್ಳೆಯ ಗ್ರಾಮೀಣ ಪ್ರತಿಭೆ ಕೂಡ ಅಂತಲೇ ಹೇಳ್ಬೋದು. ಸೀಸನ್ ನಮ್ಮ ಹನುಮಂತ ಥರ ಒಂದು ಸಿಂಗರ್ ಅಂತಲೇ ಹೇಳ್ಬೋದು. ಅವರನ್ನು ಅಷ್ಟೊಂದು ಫನ್ ಮೂಮೆಂಟಲ್ಲಿ ಮೀರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಸಿಮಿಲರ್ ಇರುವಂಥ ಒಬ್ಬ ಸ್ಪರ್ಧೆ ಯಾರಂದರೆ ಅದು ಬಾಳು ಬೆಳಗುಂದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಬಾಳು ಬೆಳಗುಂದಿ ಅವರು ಸೀಸನ್ 12ಕ್ಕೆ ಬರುವಂಥ ಸಾಧ್ಯತೆ ತುಂಬಾ ಜಾಸ್ತಿಯಾಗಿ ಕಾಣ್ತಾ ಇದೆ. ಇವರೊಬ್ಬ 5ನೇ ಕಂಟೆಸ್ಟೆಂಟ್ ಆಗಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು 6ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 6ನೇ ಸ್ಪರ್ಧೆ ಯಾರೆಂದರೆ ಅದು ಅಂಕಿತಾ ಅಮರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಕಿತಾ ಅಮರ್ ಅವರು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಾಗ
ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ನಮ್ಮನೆ ಯುವರಾಣಿ ಎನ್ನುವಂತಹ ಸೀರಿಯಲ್ನ ನಾಯಕಿ ನಟಿಯಾಗಿದ್ದರು. ಅದಾದ ನಂತರ ಇವರು ಹಲವಾರು ಈಗ ಇತ್ತೀಚೆಗೆ ಇಬ್ಬನಿ ತಬ್ಬಿದ ಇಳಿಯಲಿ ಅನ್ನುವಂಥ ಒಂದು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ಸಾಲು ಸಾಲು ಸಿನಿಮಾ ಆಫರ್ಸ್ಗಳು ಬರ್ತವೆ. ಈಗಾಗಲೇ ಅವರದ್ದು ಒಂದು ಯೂಟ್ಯೂಬ್ನಲ್ಲಿ ಒಂದು ಪ್ರಾಡ್ಕಾಸ್ಟ್ ಕೂಡ ತುಂಬಾ ಅಂದರೆ ತುಂಬಾ ಪಾಪ್ಯುಲರ್ ಆಗಿತ್ತು. ಅದಾದ ನಂತರ ಇವರ ಮೇಲೆ ಬಿಗ್ ಬಾಸ್ನ ಕಣ್ಣು ಇವರ ಮೇಲೆ ಖಂಡಿತವಾಗ್ಲೂ ಬಿದ್ದಿರುತ್ತದೆ. ಯಾಕಂದರೆ ಇವರು ಅಷ್ಟೊಂದು ಫನ್ನಿ ಆಗಿದ್ದಾರೆ, ಸಿಂಗಿಂಗ್ ಕೂಡ ಮಾಡ್ತಾರೆ, ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂತಹ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಇವರು ನೋಡೋಣ ಒಂದು ಮೂವಿಗಳು ಇವರಿಗೆ ತುಂಬಾ ಅಪ್ರೋಚ್ ಬರ್ತಾ ಇರುವ ಕಾರಣ ಸೀಸನ್ 12ಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ಒಂದು ಡೌಟ್ ಇದೆ. ಆದರೆ ಇವರಿಗೆ ಮಾತ್ರ ಅಪ್ರೋಚ್ ಹೋಗಿರುವುದು ಕನ್ಫರ್ಮ್ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾ ಇವೆ ಸ್ನೇಹಿತರೆ. ಇವರು ಒಂದು 6ನೇ ಸ್ಪರ್ಧೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡಲು. ಇನ್ನು ನೆಕ್ಸ್ಟ್ನ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 7ನೇ ಸ್ಪರ್ಧೆ ಅಂತಲೇ ಹೇಳ್ಬೋದು. ಅವರೇ ಸುಮಂತ್ ಶೈಲೇಂದ್ರ ಅಂತಲೇ ಹೇಳ್ಬೋದು. ಸುಮಂತ್ ಶೈಲೇಂದ್ರ ಅವರು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತದೆ. ಅವರ ಮೂವಿಗಳು ಕೂಡ ನಿಮಗೆ ನೆನಪಿದ್ದೇ ಇರ್ತವೆ. ದಿಲ್ವಾಲ್ ಅನ್ನುವಂಥ ಮೂವಿ ಆಗಿರ್ಬೋದು, ತಿರುಪತಿ ಎಕ್ಸ್ಪ್ರೆಸ್ ಅನ್ನುವಂಥ ಮೂವಿ ಆಗಿರ್ಬೋದು, ಗೋವಿಂದ ಹೀಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಈಗಾಗಲೇ ಆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟರು ಕೂಡ ಈಗ ಅಷ್ಟೊಂದು ಅವರಿಗೆ ಯಾವುದೇ ರೀತಿಯಾಗಿ ಫಿಲ್ಮ್ ಆಫರ್ಗಳು ಕೂಡ ಬರ್ತಾ ಇಲ್ಲ. ಈಗ ಸದ್ಯಕ್ಕೆ ಅವರು ಯಾವುದೇ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುಮಂತ್ ಶೈಲೇಂದ್ರ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು 8ನೆಯ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇವರ ಹೆಸರು ಸಿಂಧು ಲೋಕನಾಥ್ ಅಂತಾನೆ ಹೇಳ್ಬೋದು. ಇವರ ಹೆಸರು ನಿಮಗೆ ಯಾರಿಗೂ ಕೂಡ ನೆನಪಿರದೇ ಇದ್ದರೂ ಇವರು ಮಾಡಿದಂತಹ ಇವರ ಸಿನಿಮಾಗಳು ಕೂಡ ನೆನಪಿಗಿದ್ದೇ ಇರ್ತವೆ. ಅವರ ಜೊತೆಗೆ ಅವರ ಫೇಸ್ ನೋಡಿದ್ರೆ ನಿಮಗೆ ಇವರ ಪರಿಚಯ ಖಡಾಖಂಡಿತವಾಗಿ ಹಾಗೆ ಆಗ್ತದೆ. ಅವರೇ ಸಿಂಧು ಲೋಕನಾಥ್. ಇವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲವ್ ಇನ್ ಮಂಡ್ಯ ಅನ್ನುವಂಥ ಒಂದು ಸಿನಿಮಾದ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಯ ಆದಂತರು. ಅದಾದ ನಂತರ ಐರಾವತ ಸಿನಿಮಾ ಆಗಿರ್ಬೋದು, ಕೃಷ್ಣ ಟಾಕೀಸ್ ಆಗಿರ್ಬೋದು, ಹಲವಾರು ಸಿನಿಮಾಗಳನ್ನು ಕೂಡ ಮಾಡಿದರು. ಆದರೆ ಇವರಿಗೆ ಅತಿ ಹೆಚ್ಚು ಫೇಮನ್ನು ತಂದುಕೊಟ್ಟಂಥ ಒಂದು ಸಿನಿಮಾ ಅಂದರೆ ಅದು ಲವ್ ಇನ್ ಮಂಡ್ಯ ಅಂತಲೇ ಹೇಳ್ಬೋದು. ಅದಾದ ನಂತರ ಇವರು ಯಾವುದೇ ರೀತಿಯಾಗಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸ್ತಾ ಇಲ್ಲ. ಅದರ ಜೊತೆಗೆ ಸೀರಿಯಲ್ನು ಕೂಡ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಇವರು ಈಗ ಸದ್ಯಕ್ಕೆ ಟ್ರಾವೆಲಿಂಗ್ ಮಾಡ್ಕೊಂಡು ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಕಾರಣದಿಂದಾಗಿ ಇವರಿಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ರೋಚ್ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೋಡೋಣ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಯಾಕೆಂದರೆ ಇವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸ್ನೇಹಿತರೆ. ಇವರು ಫಿಸಿಕಲಿ ಕೂಡ ತುಂಬಾ ಫಿಟ್ ಆಗಿದ್ದಾರೆ. ನಿಮಗೆ ಯಾವ ರೀತಿಯಾಗಿ ಹೋದ ಸೀಸನಲ್ಲಿ ಹಲವಾರು ಫೇಮಸ್ ನಟಿಯರು ಬಂದಿದ್ರಲ್ವ ಆ ರೀತಿ ಒಂದು ಕೆಟಗರಿಯಲ್ಲಿ ನಮ್ಮ ಸಿಂಧು ಲೋಕನಾಥ್ ಅವರು ಫೈನಲ್ ಆಗುವಂಥ ಸಾಧ್ಯತೆ ತುಂಬಾ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ. ಇನ್ನು ಮುಂದಿನ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 9ನೇ ಸ್ಪರ್ಧೆ ಅಂತಲೇ ಹೇಳ್ಬೋದು. ಈ ಒಂದು ಪಟ್ಟಿಯ ಕೊನೆಯ ಅಂದರೆ ಈ ಒಂದು ಲಿಸ್ಟ್ನ ಕೊನೆಯ ಸ್ಪರ್ಧೆ ಅಂದರೆ ಅದು ವಿಜಯ್ ಸೂರ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದ್ದಿರ್ತದೆ. ಇವರ ಹೆಸರು ನೆನಪೇ ಇರದಿದ್ದರೂ ಕೂಡ ಅಗ್ನಿ ಸಾಕ್ಷಿ ಅಂತ ಧಾರಾವಾಹಿ ಅಂದಮೇಲೆ ನಿಮಗೆಲ್ಲರಿಗೂ ಕೂಡ ಇವರ ಮುಖ ಪರಿಚಯ ನೆನಪಿಗೆ ಬಂದೇ ಬರ್ತದೆ. ಅಗ್ನಿ ಸಾಕ್ಷಿ ಧಾರಾವಾಹಿಯ ಮೂಲಕ ಇಡೀ ಒಂದು ಏನು ನಾವು ಸ್ಮಾಲ್ ಸ್ಕ್ರೀನ್ ಅಂತ ಕರಿತೀವಿ, ಟಿ ವಿ ಸ್ಕ್ರೀನ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಟೈಮ್ನ ಬ್ಲಾಕ್ ಬಸ್ಟರ್ ನಟ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇವರಿಗೆ ಆಫರ್ಗಳು ಬಂದಿದ್ದು. ಈ ಒಂದು ಪಟ್ಟಿಯಲ್ಲಿ 9 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 6 ರಿಂದ 7 ಜನ ಕಂಟೆಸ್ಟೆಂಟ್ಗಳು ಕನ್ಫರ್ಮ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಈ 7 ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಫೇವ್ರೇಟ್ ಯಾರಾಗ್ಬೋದು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಇವರನ್ನು ಹೊರತುಪಡಿಸಿ ನಿಮಗೆ ಯಾರು ಬಂದರೆ ತುಂಬಾ ಚೆನ್ನಾಗಿರುತ್ತದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.